ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡ ಜಗತ್ತು ಯೂಟ್ಯೂಬ್ ಚಾನಲ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಟುಡೇ ದಟ್ ಈಸ್ 26th of January 2025 we are celebrating 76th Republic Day. Okay. So now all over India we are celebrating Republic Day on this day. Okay. ಇಲ್ಲಿ ಏನಾಗುತ್ತೆ, ಸೊ ನಾವು ರಾಷ್ಟ್ರಪತಿ ಭವನ್ ಸೆಲೆಬ್ರೇಷನ್ ಅಂತೇಳಿ ತುಂಬಾ ಫೇಮಸ್ ಆಗಿ ನಾವು ನೋಡ್ತೀವಿ. ಸೊ ಆಕ್ಚುಲಿ ಎಕ್ಸಾಕ್ಟ್ ಆಗಿ ಎಲ್ಲಿ ಸೆಲೆಬ್ರೇಟ್ ಆಗುತ್ತೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಲ್ಲಿ ಎಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ, ಸೊ ನಾವು ಇಂಡಿಯಾ, ದಿಸ್ ಇಸ್ ಅವರ್ ಭಾರತ್ ಇಂಡಿಯಾ. ಸೊ ನ್ಯಾಷನಲ್ ಕ್ಯಾಪಿಟಲ್ ರೀಸನ್ ಇದು. ಸೊ ಇಲ್ಲಿ ರಾಷ್ಟ್ರಪತಿ ಭವನ, ಸೊ ಇದು ರಾಷ್ಟ್ರಪತಿ ಭವನ ಇಲ್ಲಲ್ಲಿ ನಾವು ಇಲ್ಲಿ ರಾಜ್ಪಥ್ ನೋಡ್ತೀವಿ. ಸೊ ಇಲ್ಲಿ ಪ್ರೊಸೆಷನ್ ಆಗುತ್ತೆ. ಓಕೆ, ಇಲ್ಲಿ ನಮ್ಗೆ ನಾವು ಟೂ ಥಿಂಗ್ಸ್ ನಾವು ಅಬ್ಸರ್ವ್ ಮಾಡಬೇಕು. ಒನ್, ರಿಪಬ್ಲಿಕ್ ಡೇ. ನೆಕ್ಸ್ಟ್, ವೈ ಆನ್ 26th of January. ಓಕೆ, ಸೊ ರಿಪಬ್ಲಿಕ್ ಡೇ ಅಂಡ್ ವೈ ಆನ್ 26th of January. ಸೊ ಫಸ್ಟ್ 26th of January ಯಾಕೆ ಅಂತಂದ್ರೆ, ಸೊ ಇಲ್ಲಿ ನೋಡ್ಬೇಕು ನಾವು. ಸೊ ಇಂಡಿಯಾ ವಾಸ್ ಡಿಕ್ಲೇರ್ಡ್ ಆಸ್ ಎ ಸಾವರಿನ್ ರಿಪಬ್ಲಿಕ್ ಬೈ ದ ಕಂಟ್ರೀಸ್ ಫಸ್ಟ್ ಗವರ್ನರ್ ಜನರಲ್ ಚಕ್ರವರ್ತಿ, ಸೊ ಸಿ ರಾಜಗೋಪಾಲಾಚಾರಿ, ಏನು January 26, 1950. ಸೊ ಇಲ್ಲಿ ಏನಾಗುತ್ತೆ, ಆನ್ ದಿಸ್ ಡೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್. ಸೊ ನಮಗೆ ಸೊ 1947 ಅಲ್ಲೇ ಏನು ಇಂಡಿಪೆಂಡೆನ್ಸ್ ಸಿಗುತ್ತೆ, ಬಟ್ ವಿ ಟುಕ್ ಸಮ್ ಟೈಮ್ ಟು ಫ್ರೇಮ್ ಅವರ್ ಕಾನ್ಸ್ಟಿಟ್ಯೂಷನ್. ಸೊ ಅದಾದ ನಂತರ ಸೊ ನಾವು ವಿ ಚೂಸನ್ January 26 as a date to adopt ಏನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಯಾಕೆ ಇದನ್ನೇ Jan 26 ಯಾಕೆ ಚೂಸ್ ಮಾಡಿದ್ರು ಅಂತಂದ್ರೆ, ಆನ್ ದಿಸ್ ಡೇ ಸೊ ಪೂರ್ಣ ಸ್ವರಾಜ್ ರೆಸಲ್ಯೂಷನ್ ವಾಸ್ ಅಡಾಪ್ಟೆಡ್ during National Freedom Movement in 1929 Lahore Congress session. Okay, and Republic Day. Why we celebrate as a Republic Day? Republic Day means we celebrate this as the Democracy Day. Democracy Day, or Republic means so head of the state must be chosen, that is elected, not monarchy. No, elected, yes. That is why we call republic. In this sense, Dr. Rajendra Prasad became India's first president. Okay, first president ಆಗ್ತಾರೆ. ಸೊ ಅದಾದ ನಂತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಪೀಚ್ ಕೊಡ್ತಾರೆ. ಸೊ ಅರೌಂಡ್ 2:30 PM ಗೆ ಏನಾಗುತ್ತೆ, ಪೆರೇಡಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿ? ಇರ್ವಿನ್ ಸ್ಟೇಡಿಯಂ ಅಲ್ಲಿ, ಡೆಲ್ಲಿ ಇರ್ವಿನ್ ಸ್ಟೇಡಿಯಂ. ಸೊ ಇವಾಗ ಅದನ್ನು ಚೇಂಜ್ ಮಾಡಿ ಮೇಜರ್ ಧ್ಯಾನ್ ಚಂದ್ ಸ್ಟೇಡಿಯಂ ಅಂತ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಲೈನ್ ನೋಡಿದಾಗ ಸೊ ಇಟ್ಸ್ ಬೀನ್ ಏನು 75 years ನೋ. ಫಸ್ಟ್ ಚೀಫ್ ಗೆಸ್ಟ್ ಯಾರಾಗಿರ್ತಾರೆ? ಸುಕಾರ್ನೋ ಆಗಿರ್ತಾರೆ, ದ ಪ್ರೆಸಿಡೆಂಟ್ ಆಫ್ ಇಂಡೋನೇಷಿಯಾ. ಇವರು ಜವಾಹರ್ಲಾಲ್ ನೆಹರು ಅವರಿಗೆ ಕ್ಲೋಸೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಓಕೆ, ಸೊ ವಿಸಿಟೆಡ್ ಅಂಡ್ ಬಿಕೇಮ್ ಚೀಫ್ ಗೆಸ್ಟ್ ಫಾರ್ ದ ಫಸ್ಟ್ ಏನು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇಂಡಿಯಾ. ಓಕೆ, ಫಸ್ಟ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ ಸೊ ಚೀಫ್ ಗೆಸ್ಟ್ ಯಾರಾಗಿರ್ತಾರೆ? ಸುಕಾರ್ನೋ ಆಗಿರ್ತಾರೆ. ಸೊ ದಿಸ್ ಟೈಮ್ 2025 ಕೂಡ ಇಂಡೋನೇಷಿಯನ್ ಪ್ರೆಸಿಡೆಂಟ್ ವಿಸಿಟ್ ಕೊಟ್ಟಿದ್ದಾರೆ. ಸೊ ಪ್ರಭಾವೋ ಸುಬೈಂಟೋ ಅಂತ ಹೇಳ್ಬಿಟ್ಟು. ಸೊ ಇವರು 8th ಪ್ರೆಸಿಡೆಂಟ್ ಆಫ್ ಇಂಡೋನೇಷಿಯಾ. ಓಕೆ, ಸೊ ಇಲ್ಲಿ ಒಂದು ಕಲ್ಚರಲ್ ಲಿಂಕೇಜ್ ನೋಡ್ಬೋದು ಇಂಡಿಯಾ ಜೊತೆ ಇಂಡೋನೇಷಿಯಾ. ಸೊ ಇವ್ರದ್ದು ಸುಕಾರ್ನೋ ಅಂತ ಹೆಸರು. ಸೊ ಆಕ್ಚುಲಿ ಸುಕಾರ್ನೋದ ಮೀನಿಂಗ್ ಏನಂತಂದ್ರೆ, ಸೊ ನಮ್ದು ಇಂಡಿಯನ್ ಮಹಾಭಾರತ ಎಪಿಕ್ ಅಲ್ಲಿ ಸೊ ವಾರಿಯರ್ ಕರ್ಣ ಬರ್ತಾರೆ, ಕರ್ಣ. ಸೊ ಸುಕಾರ್ನೋ ಮೀನಿಂಗ್ ಏನಂತಂದ್ರೆ ಕರ್ಣ. ಓಕೆ, ನಾವಿಲ್ಲಿ ಕಲ್ಚರಲ್ ಟೈಸ್ ನೋಡ್ಬೋದು, ಇಂಡಿಯಾ ಪ್ಲಸ್ ಇಂಡೋನೇಷಿಯಾ. ಓಕೆ, ಸೊ ನೆಕ್ಸ್ಟ್ ನೋಡ್ಬೇಕಂದ್ರೆ ಇಲ್ಲಿ ರಿಪಬ್ಲಿಕ್ ಡೇನು ಸೆಲೆಬ್ರೇಟ್ ಮಾಡ್ತೀವಿ, ಮತ್ತೆ ಇಂಡಿಪೆಂಡೆನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ರಿಪಬ್ಲಿಕ್ ಡೇನ ಏನಂತ ಸೆಲೆಬ್ರೇಟ್ ಮಾಡ್ತೀವಿ ನಾವು? ಡೆಮೋಕ್ರಸಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹೆಡ್ ಆಫ್ ದ ಸ್ಟೇಟು ಎಲೆಕ್ಟೆಡ್ ಇರ್ತಾರೆ. ಸೊ ಡೆಮೋಕ್ರಸಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ.
ಇಲ್ಲಿ ಫ್ಲಾಗ್ನ ಅನ್ಫರ್ಲ್ ಮಾಡ್ತಾರೆ, ಹೋಸ್ಟಿಂಗ್ ಮಾಡಲ್ಲ. ಯಾರು ಮಾಡ್ತಾರೆ? ಪ್ರೆಸಿಡೆಂಟ್ ಮಾಡ್ತಾರೆ. ಎಲ್ಲಿ ಮಾಡ್ತಾರೆ? ರಾಜ್‌ಪಥ್, ಈಗ ಕರ್ತವ್ಯ ಪಥ ಅಂತ ಕರೀತಾರೆ. ಓಕೆ. ಸೊ ಅದೇ ತರ ಇಂಡಿಪೆಂಡೆನ್ಸ್ ಡೇ ಏನಾಗುತ್ತೆ? ಸೊ ವಿ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆಸ್ ಎ ಫ್ರೀಡಮ್ ಡೇ. ಫ್ರೀಡಮ್. ಸೊ ಫ್ರೀಡಮ್ ಆಗಿ ಇನ್ನ ಸೆಲೆಬ್ರೇಟ್ ಮಾಡ್ತೀವಿ. ಇಲ್ಲಿ ಫ್ಲಾಗ್‌ನ ಹೋಯಿಸ್ಟ್ ಮಾಡ್ತಾರೆ. ಸೊ ಕೆಳಗಡೆಯಿಂದ ಮೇಲಿಂದ ತನಕ ಫ್ಲಾಗ್ ಹೋಯಿಸ್ಟ್ ಮಾಡ್ತಾರೆ. ಇಲ್ಲಿ ಅನ್ಫರ್ಲ್ ಅಷ್ಟೇ ಮಾಡೋದು. ಓಕೆ. ಇದನ್ನ PM ಮಾಡ್ತಾರೆ. ಇಂಡಿಪೆಂಡೆನ್ಸ್ ಡೇ. ಓಕೆ. ದಿಸ್ ಈಸ್ ಸಮ್ ಬೇಸಿಕ್ ಡಿಫರೆನ್ಸ್. ಆಲ್ ವಿ ಶುಡ್ ಮಸ್ಟ್ ನೋ ದಿಸ್. ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ? ಡ್ಯೂರಿಂಗ್ ಏನು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಅಲ್ಲಿ ಏನಾಗುತ್ತೆ? ಸೊ ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ. ಇಂಡಿಯಾ ಇಸ್ ಅ ವಾಸ್ಟ್ ಕಂಟ್ರಿ. ಸೊ ಯೂನಿಯನ್ ಸ್ಟೇಟ್ಸು, ಯೂನಿಯನ್ ಟೆರಿಟರಿ, ಸೊ ಇವೆಲ್ಲ ಏನು ಡಿಫ್ರೆಂಟ್ ಕಲ್ಚರ್ನ ರಿಪ್ರೆಸೆಂಟ್ ಮಾಡ್ತವೆ. ಸೊ ಯುನಿಟಿ ಇನ್ ಡೈವರ್ಸಿಟಿ. ಸೊ ಕಲ್ಚರ್ ಆಸ್ಪೆಕ್ಟ್ಸು, ಡಿಫ್ರೆಂಟ್ ಲ್ಯಾಂಗ್ವೇಜ್ ಎಲ್ಲ ಸಂಸ್ಕೃತಿ ರಿಪ್ರೆಸೆಂಟ್ ಮಾಡ್ತವೆ. ಸೊ ಅದಕ್ಕೆ ಸೊ ರಿಪಬ್ಲಿಕ್ ಡೇ ದಿವಸ ಏನಾಗುತ್ತೆ? ಟ್ಯಾಬ್ಲೆಟ್ಸು ಶೋಕೇಸ್ ಆಗುತ್ತೆ ಈ ಥರ. ಸೊ ನಾವಿಲ್ಲಿ ನೋಡ್ಬೋದು, ಇದು ಲೈಕ್ ದಿಸ್. ಓಕೆ. ಇದು 2025 ಶೋಕೇಸ್ ಆಗಿರುವಂಥದ್ದು. ಓಕೆ. ಸೊ ಟ್ಯಾಬ್ಲೆಟ್ಸ್ ಅಂತಂದ್ರೆ ನಾವು ಕನ್ನಡದಲ್ಲಿ ಹೇಳ್ತೀವಿ ಸ್ತಬ್ಧ ಚಿತ್ರ ಅಥವಾ ಕೋಸ್ಟರ್ ಚಿತ್ರ ಅಂತ ಹೇಳ್ತೀವಿ. ಓಕೆ. ಆರ್ಟಿಸ್ಟಿಕ್ ಡಿಸ್ಪ್ಲೇಸ್ ದಟ್ ರಿಪ್ರೆಸೆಂಟ್ ದ ಕಲ್ಚರಲ್ ಹೆರಿಟೇಜ್, ಅಚೀವ್ಮೆಂಟ್ಸ್, ಆಸ್ಪಿರೇಷನ್ಸ್ ಆಫ್ ದ ಡಿಫರೆಂಟ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಓಕೆ. ಸೊ ಅದೇ ತರ ನಮ್ಮ ಕರ್ನಾಟಕದಿಂದ ಕೂಡ ಒಂದು ಸೆಲೆಕ್ಟ್ ಆಗಿದೆ. ಸೊ ಕ್ರೆಡಲ್ ಆಫ್ ಸ್ಟೋನ್ ಆರ್ಟ್ ಅಂತ ಲಕ್ಕುಂಡಿ ಇದು ಟೆಂಪಲ್ನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಏನಿದೆ? ಸ್ಟಾರ್ಟಿಂಗ್ ಫಸ್ಟ್ಗೆ ಏನಿದೆ? ಸೊ ನಾವೇನು ಹೇಳ್ತೀವಿ? ಬ್ರಹ್ಮ ಜಿನಾಲಯ ಟೆಂಪಲ್ ಇಂದ ತಗೊಂಡಿದ್ದಾರೆ. ಇದು ಚತುರ್ಮುಖ ಬ್ರಹ್ಮಂದಿದೆ. ಆಕ್ಚುಲಿ ಇದು ಲಕ್ಕುಂಡಿ ಟೆಂಪಲ್ ಇಂದ ತಗೊಂಡಿರೋದು. ಸೊ ಇದು ದ್ವಿಕೂಟ ಟೆಂಪಲ್ ಇದೆ ಇಲ್ಲಿ. ಸೊ ದ್ವಿಕೂಟ ಮೀನ್ಸ್ ಟೂ ಶ್ರೈನ್. ಸೊ ಒನ್ ಶ್ರೈನ್ ಡೆಡಿಕೇಟೆಡ್ ಟು ಶಿವ ಅಂಡ್ ಅನದರ್ ಶ್ರೈನ್ ಡೆಡಿಕೇಟೆಡ್ ಟು ಏನು ಸೂರ್ಯ ಅಂತ ಹೇಳ್ತಾರೆ. ಓಕೆ. ಆಕ್ಚುಲಿ ಇದು ಓಲ್ಡೆಸ್ಟ್ ಜೈನ ಶ್ರೈನ್ ಇನ್ ಲಕ್ಕುಂಡಿ ಡೆಡಿಕೇಟೆಡ್ ಟು ಲಾರ್ಡ್ ಮಹಾವೀರ ಅಂತ ಹೇಳ್ತಾರೆ. ಡಿಫ್ರೆಂಟ್ ಏನು ಆಸ್ಪೆಕ್ಟ್ ತಗೊಂಡ್ಬಿಟ್ಟು ಇದನ್ನ ಟ್ಯಾಬ್ಲೆಟ್ಸ್ ರೆಡಿ ಮಾಡಿದ್ದಾರೆ. ಓಕೆ. ಟು ರಿಪ್ರೆಸೆಂಟ್ ಕರ್ನಾಟಕ ಕಲ್ಚರಲ್ ಹೆರಿಟೇಜ್. ಓಕೆ. ಅದೇ ತರ ಡಿಫ್ರೆಂಟ್ ಸ್ಟೇಟ್ಸ್ಗಳು ಕೂಡ ತಮ್ಮದು ಕಲ್ಚರಲ್ ಶೋಕೇಸ್ ಮಾಡೋಕ್ಕೆ ಈ ತರ ಟ್ಯಾಬ್ಲೆಟ್ಸ್ನ ರೆಡಿ ಮಾಡ್ತಾರೆ. ಓಕೆ. 2025 ಅಲ್ಲಿ ಇಲ್ಲಿ ನೋಡ್ಬೋದು ನಾವು UP-ದಿಂದ ರಿಪ್ರೆಸೆಂಟ್ ಆಗಿರೋದು ಕುಂಭಮೇಳದ್ದು. ಓಕೆ. ಇಲ್ಲಿ ಸಮುದ್ರ ಮಂಥನ ಆಗ್ತಾ ಇದೆ. ಸೊ ಇದನ್ನ ನಾವು ನೋಡ್ಬೋದು. ಓಕೆ. ನೆಕ್ಸ್ಟ್ ಇದು ವೆಸ್ಟ್ ಬೆಂಗಾಲಿಂದ ಬಂದಿರೋದು. ದಿಸ್ ವಾಸ್ ಫ್ರಮ್ ಏನು MP ಮಧ್ಯಪ್ರದೇಶ್. ಸೊ ಕುನೋ ಚೀತಾ ರಿಪ್ರೆಸೆಂಟ್ ಮಾಡಿದೆ. ಕುನೋ ಚೀತಾ. ಓಕೆ. ಅಂಡ್ ದಿಸ್ ಇಸ್ ಫ್ರಮ್ ಬಿಹಾರ್. ಟೋಟಲ್ 26 ಟ್ಯಾಬ್ಲೆಟ್ಸ್ ಶೋಕೇಸ್ ಮಾಡಿದ್ದಾರೆ. ಸೊ 16 ಏನು ಸ್ಟೇಟ್ಸು ಮತ್ತೆ ಯೂನಿಯನ್ ಟೆರಿಟರಿಯಿಂದ 10 ಡಿಪಾರ್ಟ್ಮೆಂಟಲ್ ಮಿನಿಸ್ಟ್ರಿಯಿಂದ. ಓಕೆ. ಡಿಪಾರ್ಟ್ಮೆಂಟಲ್ ಮಿನಿಸ್ಟ್ರಿ. ಓಕೆ. ಓಕೆ. ದಿಸ್ ಇಸ್ ಇಟ್ ಫ್ರಮ್ ದಿ ರಿಪಬ್ಲಿಕ್ ಡೇ. That is 76th Republic Day of India. Okay. And once again, happy Republic Day to everyone. Thank you.